ಈ ಮುದ್ಕ ಇಲ್ಲಿಗೆ ಬಾ, ನಾನು ಮತ್ತೆ ಬರೋ ಔಷಧಿ ತಂದು ಕೊಡ್ತೀನಿ ಅಂತ ಅಂದ. ಎಲ್ಲಿ ಕಾಣ್ತಾನೆ ಇಲ್ವಲ್ಲ. ನೋಡೋಣ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ತಾಂಬತ್ತಾನೇನು. ಆಗ ಹಂಗೀಗಿರೋದು. ಮತ್ತೆ ಬರೋ ಔಷಧಿ ಕುಡಿಸಿ ಸೈನ್ ಹಾಕ್ಸ್ಕೊಬಿಡ್ತೀನಿ. ಪತ್ರ ಎಲ್ಲ ಬರೆಸ್ಕೊಂಬಂದಿದ್ದೀನಿ ನನ್ನ ಹೆಸರಿಗೆ. ಅವ್ಳು ಸೈನ್ ಒಂದು ಹಾಕಿರೆ ಸಾಕು. ಆಮೇಲೆ ತಗೊಂಡೋಗಿ ಆಫೀಸ್ನಾಗ ಕೊಟ್ಟರೆ ನನ್ನ ಹೆಸರಿಗೆ ಮಾಡ್ಕೊಡ್ತಾರೆ ಮನೇನ. ಸದ್ಯ ಹೆಂಗ ಮುದ್ಕ ಬತ್ತಾ ಇದ್ದಾನಲ್ಲ. ಬಾ ಬಾ ಜಲ್ದು ಬಾರಜು, ಜಲ್ದು ಯಾರನ್ನ ನೋಡ್ಗಿಡ್ಯಾರು. ಕೊಡು ಮತ್ ಬರೋ ಔಷಧಿನ ಜಲ್ದು ನನ್ನ ಸೊಸೆಗೆ ಕುಡಿಸ್ಬಿಡ್ತೀನಿ. ಇದ್ರಾಗೇನ ಇರೋದು ಕಣ್ಸಕಮ್ಮ, ಇದ್ರಾಗೆ ಐತಿ ಮಸ್ತ್ ಬರೋ ಔಷಧಿ. ಹಾಲ್ನಾಗ ಹಾಕ್ಬಿಟ್ಟು ಈ ಯಾರೋ ದೇವಸ್ಥಾನದಾಗೆ ಕೊಟ್ಟರು, ಈ ಹಾಲು ಕುಡಿದ್ರೆ ಒಳ್ಳೇದಾಗುತ್ತಂತೆ ಅಂತ ಹೇಳಿ ನಿಮ್ಮ ಸಸಿಗೆ ಕುಡಿಸ್ಬಿಡು. ಆಗ ನೋಡು, ನೀನು ಹೇಳ್ದಂಗೆ ಕೇಳಬೇಕು. ಹಂಗೆ ತಲೆ ಸುತ್ತು ಬರುತ್ತೆ ನಿನ್ನ ಸಸಿಗೆ. ನೀನು ಏನು ಹೇಳ್ತೀಯ ಅದನ್ನ ಮಾಡ್ತಾಳೆ. ಹೌದಾ? ಅಷ್ಟಾದ್ರೂ ಸಾಕುತ್ತ. ಸದ್ಯ ಹೆಂಗೋ ನಿನ್ನಿಂದ ಇದೊಂದಾದ್ರೂ ಉಪಯೋಗ ಆಯ್ತಲ್ಲ ನನಗೆ. ತಾಂಬ ತಾಂಬ. ಸರಿ ಹೋಗು ಹೋಗು ಜಲ್ದು. ಆದ್ರೆ ಅನುಮಾನ ಬರಬಾರ್ದು ನಿನ್ನ ಸಸಿಗೆ. ಹಂಗ ಸರಿ ಕಣಜ, ನೀನು ಹೇಳ್ದಂಗೆ ಮಾಡ್ತೀನಿ. ಹೋಗು ಹೋಗು. ನನ್ನ ಮೇಲೆ ನಿನ್ಗೆ ಈಗ್ಲಾದ್ರೂ ನಂಬಿಕೆ ಬಂತಲ್ಲ, ಒಳ್ಳೆಯವನು ಅಂತಾನ. ಒಳ್ಳೆಯವನು ಅಂತ ಅಲ್ಲ, ನನ್ನ ಮನೇನ ನನ್ನ ಹೆಸರಿಗೆ ಮಾಡ್ಕೊಡಕ್ಕೆ ನೀನು ಸಹಾಯ ಮಾಡ್ತಾ ಇದೆಯಲ್ಲ ಈ ಮತ್ತೆ ಬರೋ ಔಷಧಿ ಕೊಟ್ಟು. ಅದಕ್ಕೇನೆ ನಿನ್ನ ನಂಬಿರೋದು ಅಷ್ಟೇನೆ. ನೀನು ಜಾಸ್ತಿ ಎಗರಾಡಕ್ ಹೋಗ್ಬೇಡ. ಸರಿ, ನಾನು ಹೋಗ್ತೀನಿ. ಹೋಗು ಹೋಗು ಜಲ್ದು. ಆಮೇಲೆ ಇದನ್ನ ಕುಡಿದ್ರೆ ಪ್ರಾಣ ಗಿಣ ಹೋಗಲ್ಲ ತಾನೆ? ಆಮೇಲೆ ಪ್ರಾಣ ಗಿಣ ಹೋದೆ ಆಮೇಲೆ ಏನಿಲ್ಲ, ನಾನು ಆಮೇಲೆ ಜೈಲಿಗೆ ಹೋಗ್ಬೇಕಾಗುತ್ತೆ. ವಿಷ ಹಾಕಿ ಸಾಯಿಸ್ಬಿಟ್ಟಿದೀನಿ ನನ್ನ ಸಸ್ಯನ ಅಂತಾನ. ಹಂಗೆಲ್ಲ ಏನು ಆಗಲ್ಲ ಕಣ್ಸಕಮ್ಮ. ಬೇಕಂದ್ರೆ ನೀನೇ ಕುಡ್ದು ನೋಡು ಹೆಂಗಾಗುತ್ತೆ ಅಂತಾನ, ಗೊತ್ತಾಗುತ್ತೆ ಪ್ರಾಣ ಹೋಗುತ್ತಾ ಅಥವಾ ಮತ್ತೆ ಬರುತ್ತಾ ಅಂತಾನ. ನಾನು ನನಗೆ ಮತ್ತೆ ಬರಲಿ ಅಂತ ಅಲ್ಲ ಇದನ್ನ ಔಷಧಿ ತಂದು ಕೊಡು ಅಂತ ಹೇಳಿದ್ದು. ನನ್ನ ಸಸಿಗೆ ಮತ್ತೆ ಬರಲಿ ಅಂತ ನಾನು ಕುಡ್ದು ನಾನು ಮತ್ತೆ ಬಂದು ತೇಲಾಡಾನೆ. ಹೋಗು ಹೋಗು ಸಾಕು. ಯಾರನ್ನ ನೋಡ್ಗಿಡ್ಯಾರು. ಹೋಗಿ ಮೊದ್ಲು ಹೋಗಿ ಈಗಲೇ ಹಾಲು ಹಿಂಗೇನೆ ಯಾರ ಮನೆಗನ ಹಾಲು ಒಂದು ಲೋಟ ವಹಿಸ್ಕೊಂಡು ಹೋಗಿ ನನ್ನ ಸಸಿ ಕುಡಿಸ್ಬಿಡ್ತೀನಿ. ಸರಿ ಆಯ್ತು ಹೋಗು. ಗಂಗಿ, ನನ್ನೇ ಆಟ ಆಡಿಸ್ತೀಯಾ? ಮನೆ ನಿನ್ನೆ ಹೆಸರಿಗೈತಿ ಅಂತನ? ಈಗ ನೋಡು, ನಾನು ಹೇಳ್ದಂಗೆ ಕುಣಿಬೇಕು ನೀನು. ಹಂಗೆ ಮುದ್ಕ ಔಷಧಿ ಕೊಟ್ಟೇನೆ ಮತ್ತೆ ಬರೋದ. ನಾನು ಸೈನ್ ಹಾಕು ಅಂದ್ರೆ ಸೈನ್ ಹಾಕ್ಬೇಕು ಅಷ್ಟೇನೆ. ಗಂಗಕ್ಕ ಗಂಗಕ್ಕ ಕೋಯ್ ಜಲ್ದ್ ಬಾಯಿಲಿ ಹೊರಕ್ಕೆ. ಏನು ಮಂಜ ಜಲ್ದ್ ಬಾಯಿಲಿ ಅಂದೆ, ಏನ್ ಕೊಡ್ತೀಯೋ? ಅಯ್ಯೋ ಯಕ್ಕ, ಅದು ನಾನು ಏನು ಕೊಡಕ್ ಬಂದಿಲ್ಲ. ನಿಮ್ಮ ಅತ್ತೆ ಐತಲ್ಲ ಸಾಕ ದಡಮಯ್ಯ, ಆ ದಡಮಯ್ಯನು ಸಿದ್ಧಜ್ಜ ಇಲ್ವೇ? ಸಾಕ ದಡಮಯ್ಯನ ಜೊತೆಗೆ ಮ್ಯಾಕೆ ಹೊಡ್ಕೊಂಡು ಹೋಗುತ್ತಲ್ಲ ಮೇಸಕ್ಕೆ. ಆ ವಜ್ಜ ಮಾತಾಡ್ತಾ ಇದ್ರು, ಏನೋ ಔಷಧಿ ತಂದು ಕೊಟ್ಟಿತ್ತು ಮತ್ತೆ ಬರೋ ಔಷಧಿ ಅಂತೆ. ಅದನ್ನ ನಿನಗೆ ಕುಡಿಸ್ತೀನಿ ಅಂತ ಹೇಳ್ತಾ ಇತ್ತು ನಿಮ್ಮ ಅತ್ತೆ ಸಾಕ ದಡಮಯ್ಯ. ಅದನ್ನ ಕುಡಿದ್ರೆ ಮತ್ತೆ ಬರುತ್ತಂತೆ, ಹೇಳ್ದಂಗೆ ಕೇಳ್ತೀಯಂತೆ ನೀನು. ಯಾಕೆ ಅಂತ ಏನು ಗೊತ್ತಿಲ್ಲ ನನಗೆ. ಒಟ್ನಲ್ಲಿ ಅದಕ್ಕೆ ನನಗೆ ಕೇಳಿಸ್ತು. ಅದೇ ಹಳ್ಳಿ ಕಟ್ಟೆ ಇಲ್ವೇ, ಅಲ್ಲಿ ನಮ್ಮೂರ್ ಬಿಟ್ಟು ದೂರ ಒಂದಿತ್ತು. ಅಲ್ಲೆಲ್ಲ ಸರಾಯಿ ಅಂಗಡಿ ಐತಲ್ಲ, ಅಲ್ಲೆಲ್ಲ ಇದು ಶೆಡ್ ಮಾಡ್ಯಾರಲ್ಲ, ಅಲ್ಲಿ ಮಾತಾಡ್ತಿದ್ರು. ನಾನ್ ಸುಮ್ನೆ ಅತ್ಲಾಗ ಹೋಗಿದ್ದೆ, ಅವ್ರು ಮಾತಾಡೋದು ನಾನು ಕೇಳಿಸ್ಕೊಂಡೆ. ಅದಕ್ಕೆ ನಿನ್ಗೆ ಹೇಳೋಣ ಅಂತ ಬಂದೆ ಜಲ್ದು. ಹೌದಾ? ನನಗೆ ಮತ್ತೆ ಬರ ಮಾಡಿ ಏನ್ ಮಾಡ್ಬೇಕು ಅಂತ ಇತ್ತು ನಮ್ಮತ್ತೆ? ಏನಕ್ಕಂತ? ಏನಕ್ಕೋ ಯಾರಿಗ್ ಗೊತ್ತು, ನನಗ್ ಗೊತ್ತಿಲ್ಲ. ನೀನೇ ಕೇಳ್ಕೆ. ಒಟ್ನಲ್ಲಿ ಹಂಗ ನಿನಗೆ ವಿಷಯ ಹೇಳಿದೀನಿ. ಹಾಲು ಕುಡಿಬೇಡ, ಸಾಕದಡಮ ಏನಾರ ಕೊಟ್ರೆ. ಹೌದಾ? ಸರಿ ಆಯ್ತು, ನಾನ್ ನೋಡ್ಕೊಂತೀನಿ. ಹೋಗು ನೀನು. ಅಲ್ಲ ನಮ್ಮತ್ತೆ ನನಗೆ ಮತ್ತೆ ಬರೋ ಔಷಧಿ ಕೊಟ್ಟು ಏನ್ ಮಾಡ್ಬೇಕು ಅಂತ ಐತಿ? ಅಲ್ಲ ಮುದ್ಕೊಂಡು ನೋಡ್ದ ಔಷಧಿ ತಂದು ಕೊಟ್ಟು ಹೊಡ್ರದ. ಅದಕ್ಕೆ ಅನ್ಸುತ್ತೆ ನಮ್ಮತ್ತೆ ಅವ ಅಜ್ಜನ ಮಾತಕ್ಕೆ ಆಗಲಾಗ್ಲ ಹೋಗ್ತಿದ್ದಿದ್ದು. ಓ ಅಲ್ಲ ಮತ್ತೆ ಬರೋ ಔಷಧಿ ಕೊಟ್ಟು ನನಗೆ ಏನ್ ಕೆಲಸ ಮಾಡಿಸ್ಕೋಬೇಕಾಗತ್ತೆ ನನ್ನ ಹತ್ರ? ಬರ್ಲಿ ಬರ್ಲಿ ಇರು. ನನಗೆ ಮತ್ತೆ ಬರೋ ಔಷಧಿ ಕೊಡ್ತೀಯಾ? ನೋಡ್ತಾ ಇರು ಏನ್ ಮಾಡ್ತೀನಿ ಅಂತಾನ. ಹೆಂಗೋ ಈ ಮಂಜ ಕೇಳಿಸ್ಕೆ ಬಂದು ನನಗೆ ಹೇಳಿಸ್ಕೆ ಸರಿಯಾತು. ಇಲ್ದಿದ್ರೆ ಅಯ್ಯಪ್ಪ. ಏನತ್ತೆ ಹಾಲು ತಗೊಂಡು ಅದ್ಯಾತ ಡಬ್ಬ ಬೇರೆ ತಗೊಂಬತ್ತಾ ಇದ್ದಿ? ಏನದು? ಏನಾಯ್ತು ಅದ್ರಾಗೆ? ಅದಾಗೆ ಇದು ನಾನು ಪಕ್ಕದೂರ್ಗೆ ಹೋಗಿದ್ದೆ. ಅಲ್ಲಿ ಪಂಡಿತರೊಬ್ರು ಇದ್ದಾರೆ. ಮಕ್ಕಳಾಗ್ದಿರೋರಿಗೆ ಚೆನ್ನಾಗಿ ಔಷಧಿ ಕೊಡ್ತಾರೆ. ಅವರೇ ಔಷಧಿನ ಕೊಟ್ಟಿದ್ದು. ಇದನ್ನ ಹಾಲಕ್ಕೆ ಹಾಕೊಂಡು ಕುಡಿದ್ರೆ ಮಕ್ಕಳಾಗ್ತಾವಂತೆ. ಹೌದಾ? ಇದನ್ನ ಹಾಲಕ್ಕೆ ಹಾಕೊಂಡು ಕುಡಿದ್ರೆ ಮಕ್ಕಳಾಗುತ್ತಾ? ನಿಜಾನೇನತ್ತೆ? ನಿಜಾನೇ ಕಣೆ. ಸರಿ ಅತ್ತೆ, ಹಾಗಾದ್ರೆ ಅದೇನೈತೆ ಅದು ಔಷಧಿ ಅದನ್ನ ಹಾಲಿಗೆ ಹಾಕೊಂಡು ಹಾಲು ಬಿಸಿ ಮಾಡ್ಕೊಂಡು ತಗೊಂಬನ್ನಿ, ಬೇಗ ಕುಡಿತೀನಿ. ಹೌದೇನೆ, ಕುಡಿತೀಯಾ? ನನಗೋಸ್ಕರ ನೀವು ಅಷ್ಟು ಪ್ರೀತಿಯಿಂದ ನಮ್ಮ ಮಕ್ಕಳಾಗ್ಲಿ ಅಂತ ಔಷಧಿ ಎಲ್ಲ ತಂದು ಕೊಡ್ಬೇಕಾದ್ರೆ ನಾನು ಕುಡಿದೇ ಸುಮ್ಮನೆ ಇರಕ್ಕಾಗತ್ತಾ ಹೇಳಿ ಅತ್ತೆ? ನನ್ ಕಂಡ್ರೆ ನಿಮ್ಗೆ ಎಷ್ಟೊಂದು ಪ್ರೀತಿ. ನಿಮ್ಮನ್ನೇನೋ ಅಂದ್ಕೊಂಡಿದ್ದೆ ಬಿಡಿ.
ಇರಲ್ವಾ ಮತ್ತೆ ಸೊಸೆ ಅಂದ್ಮೇಲೆ ನನ್ಗೂನು ಮೊಮ್ಮಕ್ಳು ನೋಡ್ಬೇಕು ಅಂತ ಆಸೆ ಇರಲ್ವಾ? ನಿನ್ಗೂನು ಮಗಳನ್ನ ನೋಡ್ಬೇಕು ಎತ್ಕೋಬೇಕು ಅಂತ ಆಸೆ ಐತಿ. ಅದಕ್ಕೆ ಆ ಆಸೆನ ನೆರವೇರಿಸ್ಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ಸುಮ್ನೀರ್, ನಾನಿದ್ದೀನಲ್ಲ, ನಿನಗೆ ಮಕ್ಕಳಾಗೇ ಆಗ್ತವೆ. ಈ ಔಷಧಿ ಕುಡಿ, ಈ ಔಷಧಿ ಕುಡ್ದು ಒಂದೇ ತಿಂಗಳಿಗೆ ನೀನು ವಾಂತಿ ಮಾಡಂಗ ಆಗ್ತೀಯ. ಏನು ಯೋಚನೆ ಮಾಡಬೇಡ, ಸುಮ್ನೀರ್, ನಾನಿದ್ದೀನಿ. ಹೌದಾ, ಸರಿ ಆಯ್ತು ಅತ್ತೆ, ಹೋಗಿ ಬೇಗ ಹಾಲು ಕಾಯಿಸ್ಕೊಂಡು ಔಷಧಿ ಹಾಕೊಂಡು ತಗೊಂಬನ್ನಿ. ಇಲ್ಲೇ ಕುಂತಿರ್ತೀನಿ ಹೊರಗೇನೆ. ಸರಿ ಸರಿ ಆಯ್ತು, ಇಲ್ಲೇ ಕೂತ್ಕೊಂಡಿರು. ಬೇಗ ಹಾಲು ಕಾಯಿಸಿ ಔಷಧಿ ಹಾಕೊಂಡು ಬೆರೆಸ್ಕೊಂಡು ತಗೊಂಬಂದು ಕೊಡ್ತೀನಿ. ಆಹಾ ಅತ್ತೆ, ಈ ಹಾಲಕ್ಕೆ ಈ ಮತ್ತೆ ಬರೋ ಔಷಧಿ ಬೆರೆಸ್ಬಿಟ್ಟು ನನಗೆ ಕುಡಿಸಿ ಏನ್ ಮಾಡ್ಬೇಕು ಅಂತಿದೀಯಾ? ಏನ್ ಕೆಲಸ ಆಗ್ಬೇಕು ಅದರಿಂದನ? ಏನಕ್ಕೆ ಹಿಂಗೆಲ್ಲ ಮಾಡ್ತಾ ಇದಾರೆ ನಮ್ಮ ಅತ್ತೆ? ನಿನ್ನೆ ಯಾವುದೋ ಒಂದು ಪತ್ರ ಮಾಡಿಸ್ಕೊಂಡ್ ಬಂದ್ರು. ಎಲ್ಲಿಗೋ ಹೋಗಿದ್ರು, ಎಲ್ಲಿಗೆ ಅಂತ ಅಂದು ಕೇಳಿದ್ರು, ನೀ ಹೇಳಿಲ್ಲ. ಅದೇನ್ ಪತ್ರ ಇರ್ಬೋದು? ಏನಾದ್ರೂ ಅದು ಮನೆ ಪತ್ರ ಇರ್ಬೋದಾ? ಇದ್ರೂ ಇರ್ಬೋದು. ಮನೆ ಹೆಂಗಾದ್ರೂ ಮಾಡಿ ನನ್ನ ಹೆಸರಾಗಿರೋದು ಅವ್ರ ಹೆಸರು ಮಾಡಿಸ್ಕೋಬೇಕು ಅಂತನ ಏನೇನೋ ಮಾಡ್ತಾ ಇದ್ದಾರೆ. ಈಗ ಇದು ಒಂದು ಅನ್ಸುತ್ತೆ, ಮನೆ ಮಾಡಿಸ್ಕೊಂಬಕ್ಕೆ ಎಲ್ಲೋ ಮನೆ ಪತ್ರನೇ ಇರಬೇಕು. ಎಲ್ಲ ಮಾಡಿಸ್ಕೊಂಬಂದು ನಂತಾಗೆ ಸೈನ್ ಹಾಕ್ಸ್ಕೊಂಬಕ್ಕೆ ಇಂಥ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ ನಮ್ಮ ಅತ್ತೆ. ಹೆಂಗೋ ಸದ್ಯ ಮಂಜ ಕೇಳಿಸ್ಕೊಂಬಂದು ನನಗೆ ಹೇಳ್ದ. ಇಲ್ದಿದ್ರೆ ನಾನು ಕುಡಿದ್ಬಿಡ್ತಿದ್ದೆ. ಈಗ ಕಾಸ್ಕೊಂಬರ್ಲಿ, ಸರಿಯಾಗಿ ಏನ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ನಮ್ಮ ಅತ್ತಿಗೆ. ಅತ್ತೆ ಆಯ್ತಾ, ಜಲ್ದಿ ತಗೊಂಬನ್ನಿ ಅತ್ತೆ, ಹಾಲ ಕುಡಿಬೇಕು. ಬಂದೆ ಕಣೆ, ಹಾಕಿ ಮಾತಾಡಿಸ್ತಾ ಇದ್ದೀನಿ. ಎಲ್ಲ ಕರಗ್ಬೇಕಲ್ಲ ಅದು ಔಷಧಿ. ತಂದೆ ಇರು. ತಗೊಳ್ಳೆ ಗಂಗಿ, ತಗೊಂಬಂದೆ. ಔಷಧಿ ಎಲ್ಲ ಹಾಕಿದ್ನಲ್ಲ, ಸ್ವಲ್ಪ ಹಾಲ ತೆಗ್ದಿಟ್ಟೆ. ಇಲ್ಲಾಂದ್ರೆ ಹಾಲು ಚೆಲ್ಲೋಗ್ತವೆ ಅಂತಾನ. ಅದಕ್ಕೆ ಸರಿಯಾಗಿ ಒಂದ್ ಲೋಟ ತುಂಬಾ ಕಾಸ್ಕೊಂಡ್ ತಂದಿದ್ದೀನಿ. ಇನ್ನ ಸ್ವಲ್ಪ ಇದಾವೆ, ಸಾಯಂಕಾಲಕ್ಕೆ ಕಾಪಿ ಕಾಸಕ್ಕಾಗ್ತವೆ. ತಗ ಕುಡಿ. ಅತ್ತೆ, ನೀವು ಕುಡಿದ್ರ ಹಾಲ? ಅಯ್ಯೋ, ನನಗೇನೇ ಆಗೈತೆ, ನನಗೇನು ಆಗಿಲ್ಲ. ನಿನಗೆ ತಾನೇ ಸ್ವಲ್ಪ ನಿಶಕ್ತಿ ಬೇರೆ ಆಗೈತೆ. ನಿನಗೆ ಶಕ್ತಿ ಬರಬೇಕು ಮಕ್ಕಳಾಗಬೇಕು ಅಂದ್ರೆ, ಅದಕ್ಕೇನೆ ಈ ಹಾಲು ಔಷಧಿ ಎಲ್ಲ ಕೊಡ್ತಾ ಇರೋದು. ಕುಡಿ ಸುಮ್ಮನೆ. ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನಾನು ಚೆನ್ನಾಗೇ ಇದ್ದೀನಿ, ನೀನು ಚೆನ್ನಾಗಿರು. ಅಯ್ಯೋ ಅತ್ತೆ, ನೀವು ದಿನ ಕುರಿ ಕಾಯ್ತೀರಾ, ಬಿಸಿಲಲ್ಲಿ ಹೋಗಿ ಸುಸ್ತಾಗಿರ್ತೀರಾ. ನೀವೊಂದು ಸ್ವಲ್ಪ ಕುಡೀರಿ, ತಗೊಳ್ಳಿ. ನಾನಾ? ಅಯ್ಯೋ, ಇದು ನಾನು ಕುಡಿಯೋಕ್ಕಲ್ಲ ಕಣೆ, ಔಷಧಿ ಯಾಕೆ ಬಂದಿರೋದು ನಿನಗೆ. ನೀನು ಚೆನ್ನಾಗಿರ್ಲಿ, ನಿನಗೆ ಬೇಗ ಮಕ್ಕಳಾಗ್ಲಿ ಅಂತ ನಾನು ಯಾಕೆ ಕುಡಿಲಿ? ನನಗೆ ವಯಸ್ಸಾಗೈತೆ, ನನಗೆ ಯಾಕೆ ಕುಡಿ ನಿನಗೆ ಅಂತನ ನಾನು ಔಷಧಿ ತಗೊಂಬಂದು ಕಾಸು ಕೊಟ್ಟರೆ ನೀನು ನನಗೆ ಕುಡಿ ಅಂತೀಯಲ್ಲೇ. ಕುಡಿ. ಅಯ್ಯೋ ಪರವಾಗಿಲ್ಲ, ತಗೊಳ್ಳಿ ಅತ್ತೆ, ಸ್ವಲ್ಪ ಕುಡೀರಿ. ಬ್ಯಾಡ ಕಣೆ, ಇದು ನೀನು ಕುಡಿಯೋಕ್ಕೆ ಅಂತ ತಂದಿರೋದು ಹಾಲು. ಪರವಾಗಿಲ್ಲ, ನೀವೊಂದಿಷ್ಟು ಕುಡೀರಿ. ಅಯ್ಯೋ ಏನ್ ಸಾಕಮ್ಮ, ನಿಮ್ದು ಸೊಸೆ ಇಷ್ಟು ಪ್ರೀತಿಯಿಂದ ಹಾಲ್ಗೆ ಕುಡಿಸ್ತಾ ಇದಾರೆ. ನಿಮ್ದು ತುಂಬಾ ಅದಷ್ಟಾಗೆ ಮಾಡಿದ್ರೆ ಬಿಡಿ, ಇತ್ತ ಸೊಸೆ ಪಡೀಲಿಕ್ಕೆ. ಕುಡೀರಿ ಹಾಲು, ಪರವಾಗಿಲ್ಲ. ಕುಡಿಯತ್ತೆ, ಕುಡಿ. ಅಯ್ಯೋ, ನನ್ ಮಾತು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನೀನ್ ಕುಡಿಯಕ್ಕೆ ಅಂತ ನಾನು ಔಷಧಿ ಹಾಕಂತ ತಂದಿದ್ರೆ ನನಗೆ ಕುಡಿಸ್ತಾ ಇದೆಯಲ್ಲೇ. ಸರಿ ಬಿಡು, ಒಂದಿಷ್ಟು ಕುಡಿತೀನಿ, ಇನ್ ಮಿಕ್ಕಿರೋ ನೀನು ಕುಡಿಬೇಕು. ಕುಡೀರಿ. ಚೆನ್ನಾಗಿದಾವ? ಚೆನ್ನಾಗೈತೆ ಕಣೆ, ಕುಡಿಯ ನೀನು. ಇನ್ನೊಂದಿಷ್ಟು. ಅಯ್ಯೋ ಇನ್ನೊಂದಿಷ್ಟು ಅಂತ ಎಲ್ಲ ಖಾಲಿ ಮಾಡ್ತೀಯ ಕಣೆ. ನನಗಲ್ಲ, ನಿನಗೋಸ್ಕರ ತಂದಿದ್ರೆ ನೀನ್ ನನಗೆ ಕುಡಿಸ್ತೀಯದಿಯಲ್ಲೇ. ಪರವಾಗಿಲ್ಲ, ಕುಡಿಯತ್ತೆ, ಕುಡಿ. ಸರಿ, ಇನ್ನೊಂದು ಸ್ವಲ್ಪ ಕುಡಿತೀನಿ. ಪರವಾಗಿಲ್ಲ, ಕುಡಿ ಸಾಕಮ್ಮ, ನಿಮ್ದಕ್ಕೆ ಏನೂ ಆಗಲ್ಲ. ಕುಡಿ. ನಿಂದು ಸೊಸೆ ಅಷ್ಟು ಪ್ರೀತಿಯಿಂದ ಹಾಲ್ಗೆ ಕುಡಿಸ್ತಾ ಇದಾರೆ. ಕುಡಿ. ಅಯ್ಯೋ ಬಾನು, ಇದು ನನ್ನ ಸೊಸೆಗೆ ಅಂತನ, ಮಕ್ಕಳಾಗ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತನ ಅಪ್ಪ ಔಷಧಿ ಹಾಕೊಂಡು ತಂದಿದ್ದೀನಿ ಕಣೆ. ಇವಳು ನೋಡಿದ್ರೆ ನನಗೆ ಕುಡಿಸ್ತಾ ಇದ್ದಾಳೆ. ಅಯ್ಯೋ, ಔಷಧಿನಾದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ನಿಮ್ಗೂನು ಶಕ್ತಿ ಬೇಕಲ್ಲ. ಪಾಪ ದಿನ ಬಿಸ್ಲಾಗೆ ಕುರಿ ಮೇಯಿಸ್ಕೊಂಡು ಹೋಗ್ತೀರಾ. ಕುಡೀರಿ. ಅಯ್ಯೋ, ಎಲ್ಲ ಖಾಲಿ ಮಾಡ್ಬಿಟ್ರಿ. ಈಗ ಚೆನ್ನಾಗಿರೋದು. ಅಯ್ಯೋ, ಇದೇನಿದು ತಲೆ ಸುತ್ತ ಬಂದಂಗೆ ಆಗ್ತೈತೆ. ಅಯ್ಯೋ, ಇದೇನಾಯ್ತು ಗಂಗಿ? ನಿಮ್ದು ಹತ್ತೆ ಹಾಲು ಕುಡ್ದ್ಬಿಟ್ಟು ಅಯ್ಯೋ ಏನು ಈ ತರ ಆಯ್ತು? ಏನು ಸತ್ಕಿತ್ತು ಹೋದ್ಲಾ ಹೆಂಗೆ ಸಾಕೊಂಡ್ ಹಾಕ? ಏನ್ ಗಂಗಿ, ಏನ್ ಔಷಧಿ ಅದು? ಅಯ್ಯೋ ಗ್ವಾನಕ್ಕ, ನೀವೇನು ಎದುರ್ಕಮ್ಮಕ್ ಹೋಗ್ಬೇಡ್ರಿ. ನಮ್ಮ ಅತ್ತೆ ಏನು ಸತ್ತೋಗಿಲ್ಲ. ಅವ್ರಿಗೆ ಮತ್ತೆ ಬಂದಂಗಾಗಿ, ತಲೆ ಸುತ್ತ ಬಂದಂಗಾಗಿ ಈಗ ಸ್ವಲ್ಪ ಕಣ್ಣು ಮುಚ್ಕೊಂಡವ್ರೆ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಎದ್ದಾಳ್ತಾರೆ ನೋಡ್ರಿ. ಅವಾಗ ಹೆಂಗ್ ಆಡ್ತಾರೆ ಅಂತಾನ. ಅಂದ್ರೆ ಏನ್ ಹೇಳ್ತಾ ಇದ್ದೆ ಗಂಗಿ? ಅದು ಮತ್ ಬರ ಔಷಧಿ ಕುಡಿಸ್ತಾ ನಿಮ್ದು ಹತ್ತೆಗೆ ನೀನು? ನಾನಲ್ಲ, ನಮ್ಮ ಅತ್ತೇನಿ. ನನ್ನ ಹತ್ರ ಸೈನ್ ಹಾಕಿಸ್ಕಮಕ್ಕೆ, ಮನೆ ಪತ್ರಕ್ಕೆ ಸೈನ್ ಹಾಕಿಸ್ಕಮಕ್ಕೆ ಮತ್ತೆ ಬರೋ ಔಷಧಿ ತಂದು ಹಾಲಾಕ್ ಹಾಕಿ ನನಗೆ ಕುಡ್ಸಕ್ ನೋಡಿದ್ರು. ನನಗೆ ಆ ವಿಷಯ ಗೊತ್ತಾಗಿ ಅವ್ರಿಗೆ ಉಪಾಯ ಮಾಡಿ ಎಲ್ಲ ಹಾಲುನು ಅವ್ರಿಗೆ ಕುಡಿಯಂಗ್ ಮಾಡ್ಬಿಟ್ಟೆ. ಈಗ ನೋಡ್ರಿ ಹೆಂಗ್ ಆಡ್ತಾರೆ ಅಂತಾನ ಮತ್ ಬಂದು. ಹೌದಾ, ಮತ್ಮರ ಔಷಧಿ ಹಾಕಿ ಕೊಡ್ತಾ ಇದ್ಲ ನಿಮ್ದು ಹತ್ತೆ ಯಾಕೆ? ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.